ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ನಾನಿವತ್ತು ಈ ರೀತಿ ಟೆಂಪಲ್ ಡಿಸೈನ್ ಸೀರೆ ಕುಚ್ಚನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ತುಂಬ ಈಸಿ ಇದೆ. ಮೊದಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕನ್ನು ಮಾಡಿಕೊಂಡ್ರೆ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದನ್ನು ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಳ್ಬೋದು. ಟೆಂಪಲ್ ಡಿಸೈನ್ ಆಗಿರೋದ್ರಿಂದ ಮೇಲಿಂದ ಈ ರೀತಿ ಮಾಡಬೇಕು. 6 ಎಳೆ ದಾರ ತಗೊಂಡಿದ್ದೀನಿ. ಹಿಂದೆ ತುದಿಯಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡಿದಾಗ 12 ಎಳೆ ದಾರ ಆಗುತ್ತೆ. ಹಿಂದೆ ಈ ರೀತಿ ಗಂಟು ಹಾಕೊಳ್ಳಿ. ಮೇಲಿಂದ ಮೊದಲಿಗೆ ಮೇನ್ ತುದಿ ಇರುತ್ತಲ್ಲ ಮೇಲೆ, ಅಲ್ಲಿ ಒಂದು ಸಲ ನಾನು ಥ್ರೆಡನ್ನು ಚುಚ್ಚಿ ಕೆಳಗಡೆ ದಾರ ಎಳ್ಕೊಂಡೆ. ನಂತರ ಒಂದು 2 ಫಿಂಗರನ್ನು ಅದರೊಳಗಡೆ ಹಾಕ್ಕೊಂಡು ನೆಕ್ಸ್ಟು ಸೂಜಿನ ಚುಚ್ಚುತ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಈ ರೀತಿ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕನೇ ಈ ಥರ ಚುಚ್ಚಿ ಕೆಳಗಡೆ ದಾರ ತಗೊಂಡು ಬರಬೇಕು. ಬೆರಳಿಗೆ ಸುತ್ತಕೊಂಡು ಈ ರೀತಿ ವಾಪಸ್ ಹೋಗಬೇಕು. ಇವಾಗ 3ನೇ ಬಾರಿ ಚುಚ್ಚುತ್ತಾ ಇದ್ದೀನಿ. ಸೊ ಒಂದ್ರ ಪಕ್ಕ ಒಂದು, ಅದು ವಿ ಶೇಪಲ್ಲಿ ಬರಬೇಕು. ಸೊ ಹಿಂದೆಯಿಂದ ನೋಡಿದ್ರೆ ಅದು ವಿ ಶೇಪ್ ರೀತಿ ಕಾಣಿಸುತ್ತೆ. ಈ ರೀತಿ ನೋಡಿದ್ರೆ ಟೆಂಪಲ್ ಡಿಸೈನ್ ರೀತಿ ಕಾಣಿಸುತ್ತೆ, ಟೆಂಪಲ್ ಥರ ಕಾಣಿಸುತ್ತೆ. ಮತ್ತು ನಾನು 4ನೇ ಬಾರಿ ಚುಚ್ಚುತ್ತಾ ಇದ್ದೀನಿ. ಸೊ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಚುಚ್ಕೊಂಡು ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದನ್ನು ಬೇಕಿದ್ರೆ ಇನ್ನೊಂಚೂರು ಅಗಲವಾಗಿ ಮೇಲೆ ಟೆಂಪಲ್ ಇನ್ನೂ ಸ್ವಲ್ಪ ಬೇಕು ಅಂದರೆ ಮೇಲೆ ತಗೊಳ್ಬೋದು. ಒಟ್ಟು ನನಗಿಲ್ಲಿ ಒಂದು ಸೈಡು 4 ಬಾರಿ ಸುತ್ತಕೊಂಡಿದ್ದೀನಿ, ಅಂದರೆ ಚುಚ್ಚಿದ್ದೀನಿ ಬಟ್ಟೆಗೆ. ಬೆರಳಿಗೆ 4 ಬಾರಿ ಸುತ್ತಕೊಂಡಿದ್ದೀನಿ. ಇವಾಗ ಈ ಸೈಡು ಕೂಡ ನಾವು 3 ಬಾರಿ ಮಾಡಬೇಕು. ಮಧ್ಯದ 4ನೇದು ಮಧ್ಯದಲ್ಲಿರುತ್ತೆ. 3 ಟೈಮ್ಸ್ ಈ ಸೈಡು ಕೂಡ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಚುಚ್ಕೊಂಡು ಬರಬೇಕು. ಈ ರೀತಿ ಚುಚ್ಕೊಂಡು ಬಂದು ಬೆರಳಿಗೆ ಸುತ್ತಕೊಂಡೋಗಿ ಮತ್ತೆ ಚುಚ್ಚಬೇಕಾಗುತ್ತೆ. ಬೆರಳಿಗೆ ಸುತ್ತಲಿಲ್ಲ ಅಂದರೆ ಅದು ತುಂಬ ಟೈಟಾಗಿ ಕುಚ್ಚು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. 1 ಬೆರಳು ಅಥವಾ 2 ಬೆರಳಷ್ಟು ನೀವು ಗ್ಯಾಪ್ ಸುತ್ತಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅಥವಾ ಪೇಪರ್ ಹಾಕು ಕೂಡ ನೀವು ಸುತ್ತಕೊಳ್ಬೋದು. ಈ ಸೈಡು 3 ಬಾರಿ ಬರುತ್ತೆ. ಈ ರೀತಿ ಕಾಣಿಸುತ್ತೆ. ನಂತರ ನಾನಿಲ್ಲಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ದಾರಗಳು ನೀಟಾಗಿ ಬಂದಿರಬೇಕು. ಥ್ರೆಡನ್ನು ಕಟ್ ಮಾಡಿದ್ಮೇಲೆ ಎಲ್ಲವನ್ನು ಕೂಡ ಈ ರೀತಿ ಜೋಡಿಸ್ಕೊಳ್ಳಿ. ನೀಟಾಗಿ ಜೋಡಿಸ್ಕೊಂಡು, ಬೇಕು ಅಂದರೆ ಇದನ್ನು ಡಬಲ್ ಕಲರಲ್ಲೂ ಕೂಡ ಹಾಕ್ಬೋದು. ನಾನು ಸಿಂಗಲ್ ಕಲರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲವನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡು ನಾವು ಇವಾಗ ಜರಿ ಥ್ರೆಡ್ಡಿಂದ ಕಟ್ಕೊಳ್ಬೇಕು. ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ತೆಗೆದು ಇವಾಗ ಜರಿ ಥ್ರೆಡ್ಡಲ್ಲಿ ಕಟ್ಕೊಳ್ತಾ ಇದ್ದೀನಿ. ಸೂಜಿಗೆ ಹಾಕ್ಕೊಂಡಿದ್ದು ಹಿಂದ್ಗಡೆ ನಾಟ್ ಹಾಕ್ಕೊಂಡಿದ್ದೀನಿ. 2 ಎಳೆ ದಾರ ತಗೊಂಡಿದ್ದೀನಿ. ಈ ರೀತಿ ಒಂದು ನಾಟ್ ಮಾಡ್ಕೊಳ್ಳಿ. ನಾಟ್ ಮಾಡ್ಕೊಂಡ್ಮೇಲೆ 1-2 ರೌಂಡ್ ಸುತ್ತಿ ಗಂಟು ಹಾಕ್ಕೊಳ್ಳೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿನೂ ಕೂಡ. ಇದನ್ನು ಬೇಕಿದ್ರೆ ನೀವು ಡಬಲ್ ಕಲರಲ್ಲೂ ಹಾಕ್ಬೋದು. ಒಂದು ಸೈಡ್ ಒಂದು ಕಲರು, ಒಂದು ಸೈಡ್ ಒಂದು ಕಲರ್ ರೀತಿಯಾಗಿ ಹಾಕ್ಕೊಳ್ಬೋದು. ಮತ್ತು ನಾನು 6 ಎಳೆ ತಗೊಂಡಿದ್ದೀನಲ್ವಾ, ಅದನ್ನು ಬೇಕಿದ್ರೆ ನೀವು ಜಾಸ್ತಿ ತಗೊಳ್ಬೋದು. ಅಂದರೆ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಅಂದರೆ ಕುಚ್ಚು ದಪ್ಪವಾಗಿ ಬೇಕು ಅಂದರೆ ನೀವು 7 ಎಳೆ ತಗೊಳ್ಬೋದು. ನಾನು 6 ಎಳೆ ತಗೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡಿದಾಗ 12 ಎಳೆ ದಾರ ಬಂದಿದೆ. 1-2-3 ಸಲ ನಾಟ್ ಹಾಕ್ಕೊಂಡು ಹಿಂದೆ ನಿಡಲ್ನ ತಗೊಂಡೋಗಿ ನಾಟ್ ಕೆಳಗಡೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪಾಸ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಬೇಕು. ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಸೊ 1 ಫಿಂಗರ್ ಇಟ್ಟು ನಾವು ಸುತ್ತಕೊಂಡ್ರೆ ಸಾಕಾಗುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಬೀಡ್ನು ಕೂಡ ಹಾಕ್ಕೊಳ್ಬೋದು. ಸೊ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ. ಬೀಡನ್ನ ಹಾಕ್ಕೊಂಡು ಯಾವ ರೀತಿ ನಾವು ಕಟ್ಕೊಳ್ಳೋದು ಅಂತ. ಈ ರೀತಿ ಕಾಣಿಸುತ್ತೆ. ಈ ರೀತಿ ಟೆಂಪಲ್ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಮೊದಲಿಗೆ ನಾವು ಆ ಮೇಲೆ ಎಡ್ಜ್ ಏನಿದೆ ಫಸ್ಟು ಅಲ್ಲಿಗೆ ನೀಟಾಗಿ ಒಂದು ಮೇಲಿಂದ ಈ ರೀತಿ ನಿಡಲ್ನ ಕೆಳಗಡೆ ತಗೊಳ್ಳಿ. ಈ ರೀತಿ ತಗೊಂಡ್ಮೇಲೆ 1 ಬೆರಳಿಗೆ ಸುತ್ತಕೊಳ್ಬೇಕು. 1 ಅಥವಾ 2 ಬೆರಳಿಗೆ ಸುತ್ತಕೊಂಡು ಮತ್ತು ಈ ಸೈಡಿಂದ ಫಸ್ಟು ಚುಚ್ಕೊಳ್ಬೇಕು. ಫಸ್ಟ್ ಒಂದು ಸೈಡ್ ಹಾಕ್ಕೊಂಡು ನೆಕ್ಸ್ಟ್ ಈ ಸೈಡ್ ಬರಬೇಕು. ಲೆಫ್ಟಿಗೆ ಫಸ್ಟ್ ಹಾಕ್ಕೊಂಡ್ಬಿಟ್ಟು ರೈಟಿಗೆ ಬರಬೇಕು. ನಾನಿಲ್ಲಿ 3 ಟೈಮ್ಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್, ನೋಡ್ತಿರ್ಬೋದು. ಸೆಕೆಂಡ್ ಒಂದು ಮಾಡಿದ್ನಲ್ವ ಆ ರೀತಿ ಅಲ್ಲ, ಇಲ್ಲಿ ನಾನು
ಬರೀ 3 ಬಾರಿ ಮಾಡ್ಕೊಳ್ತಿರೋದು. ಒಂದು ಸೈಡು 3 ಬಾರಿ ಮಾಡಿದ್ದೀನಿ, ಮತ್ತು ಈ ಸೈಡು ಕೂಡ 2 ಬಾರಿ ಮಾಡ್ಕೊಳ್ತೀನಿ. ಒಟ್ಟು 5 ಸುತ್ತು ಅಷ್ಟೇ ನಾನು ಹಾಕ್ಕೊಳ್ತಿರೋದು ಇದಕ್ಕೆ. ಮತ್ತು ಈ ಸೈಡು ಅಂದರೆ ರೈಟ್ ಸೈಡ್ ಏನು ಲೈನ್ ಇದೆ ಅದರಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಸೊ ಲೈನ್ ಮೇಲೆ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಫಿಂಗರ್ಗೆ ಸುತ್ತಕೊಂಡೋಗಿ ಬಟ್ಟೆಗೆ ಸುತ್ತಿ ಕೆಳಗಡೆ ತಗೊಂಡು ಬರಬೇಕು, ಮತ್ತು ಫಿಂಗರ್ ಸುತ್ತಕೊಂಡು ಮೇಲಿಂದ ಬಟ್ಟೆಗೆ ಚುಚ್ಚಬೇಕು. ಆ ಲೈನ್ ಕರೆಕ್ಟಾಗಿ ಚುಚ್ಕೊಳ್ಳಿ. ಸೊ ಫಾಸ್ಟಾಗೂ ಕೂಡ ಆಗಿಬಿಡುತ್ತೆ. ಬಟ್ ನಾವು 6 ಎಳೆ ದಾರ ರೆಡಿ ಇಟ್ಕೊಂಡಿರಬೇಕು ಸೂಜಿಗೆ. ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಹಾಕ್ಕೊಳ್ಬೋದು. ಸೊ ಸೆಕೆಂಡ್ ಒಂದು ನಾರ್ಚಲ್ಲಿ 7 ಬಾರಿ ಚುಚ್ಚಿದ್ದೀನಿ, ಇಲ್ಲಿ ಬರೀ 5 ಬಾರಿ ಚುಚ್ಚಿದ್ದೀನಿ. ಸೊ ಇದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಅದೇ ನಾನು ಹೇಳಿದ್ನಲ್ವ, ಥ್ರೆಡ್ ಸ್ವಲ್ಪ ದಪ್ಪವಾಗಿ ತಗೊಂಡ್ರೆ ಕುಚ್ಚು ನೀಟಾಗಿ ಫಿನಿಶಿಂಗ್ ಬರುತ್ತೆ, ದಪ್ಪವಾಗಿ ಕಾಣಿಸುತ್ತೆ. ಇವಾಗ ನಾನು ಜರಿ ಥ್ರೆಡ್ಡಲ್ಲಿ ಕಟ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್ 2 ಎಳೆ ತಗೊಂಡಿದ್ದೀನಿ, ಸುತ್ತಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ನಾಟ್ ಮಾಡಿಕೊಂಡು ಸುತ್ತಕೊಳ್ತೀನಿ. ಸೊ ನಾರ್ಮಲಾಗಿ ಕೈಯಲ್ಲಾದರೂ ಕಟ್ಕೊಳ್ಬೋದು, ಇದೇನು ಬಿಚ್ಚೋಗೋದಿಲ್ಲ. ಒಂದು 2-3 ಸಲ ಕಟ್ಕೊಳ್ಳಿ. ಕಟ್ಕೊಂಡ್ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು. ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಗೆಜ್ಜೆ ಬೀಡ್ ಆದರೂ ಹಾಕ್ಕೊಳ್ಬೋದು. ಈ ರೀತಿದು ಒಂದು ಸ್ಮಾಲ್ ಬೀಡ್ ಇದ್ದರೆ ಅದನ್ನಾದರೂ ಹಾಕ್ಕೊಳ್ಬೋದು. ಮತ್ತು ಅದ್ರ ಪಕ್ಕದಲ್ಲೇ ಅಂದರೆ ಥ್ರೆಡ್ ಮೇಲೇ ಚುಚ್ಚುತ್ತಾ ಇದ್ದೀನಿ. ಈ ರೀತಿ ಚುಚ್ಚೋದ್ರಿಂದ ಆ ಬೀಡ್ ಎರಡು ಕಡೆ ಅದು ಸುತ್ತ 2 ಕಡೆ ಹೋಗೋದಿಲ್ಲ, ಮಧ್ಯೆ ಸೆಂಟ್ರಲ್ಲೇ ಇರುತ್ತೆ. ನಂತರ ಒಂದು ನಾಟ್ ಹಾಕ್ಕೊಂಡು ಜರಿ ಥ್ರೆಡ್ಡನ್ನು ಹಿಂದೆ ತಗೊಂಡೋಗ್ಬೇಕು. ಸೊ ನೋಡ್ತಿರ್ಬೋದು, ಈ ಕಡೆ 2, ಈ ಕಡೆ 2, ಮಧ್ಯದಲ್ಲಿ 1. ಇಷ್ಟೇ ನಾನು ಸುತ್ತಿರೋದು ಇದಕ್ಕೆ ಸೆಕೆಂಡ್ ನಾರ್ಚಿಗೆ. ಇವಾಗ ಹಿಂದೆ ತಗೊಂಡೋಗಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ. ಎಷ್ಟು ಉದ್ದ ಬೇಕು ನೋಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಈ ರೀತಿ ಬೀಡನ್ನ ಹಾಕ್ಕೊಂಡ್ರಂತೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬೀಡ್ಸ್ ಯಾವುದು ಬೇಡ ಅನ್ನೋರು ನಾನು ಸೆಕೆಂಡ್ ಒಂದು ಆರ್ಚ್ ತೋರಿಸಿದ್ನಲ್ವ, ಫಸ್ಟು ಸೆಕೆಂಡ್ ಸ್ಟಾರ್ಟಿಂಗ್ 2 ಆರ್ಚ್ ಏನಿದೆ ಆ ರೀತಿನಾದರೂ ಮಾಡ್ಬೋದು. ಸಿಂಪಲ್ಲಾಗಾದರೆ ಬೀಡನ್ನ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಈವನ್ ಕ್ರೋಶಾ ವರ್ಕ್ ಬರದೇ ಇರೋರು ಕೂಡ ಟ್ರೈ ಮಾಡ್ಬೋದು. 6 ಎಳೆ ದಾರ ರೆಡಿ ಮಾಡಿಕೊಂಡು ಈ ರೀತಿ ಕುಚ್ಚನ್ನು ಹಾಕ್ಕೊಳ್ಬೋದು. ಇದಕ್ಕೆ ಪ್ರೈಸ್ ಬಂದು ಒಂದು 350-400 ಅರೌಂಡ್ ಚಾರ್ಜ್ ಆಗುತ್ತೆ. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.